ಆ್ಯಂಡ್ ಇವತ್ತು ಬೆಳಗ್ಗೆ ಅಷ್ಟೇ ವಿ ವರ್ ಹ್ಯಾವಿಂಗ್ ದಿಸ್ ಸಜೆಷನ್ ಡಿಸ್ಕಷನ್ ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ವೇದ ಇದ್ದಾರಲ್ಲ ಹಿಂಗೇನೋ ಈ ಹೆಣ್ಣಂದರೆ ಏನು ಕೆಲವೊಂದು ಕಂಪ್ಲೀಟ್ ಸೈಕಲ್ಲು ಸರ್ಕಲ್ ಅಂತೆಲ್ಲ ಮಾತು ಬಂತು. ಒಂದು ಹೆಣ್ಣು ತಾಯಿ ಆದರೆ ಏನೇ ಅಂತ. ಆವಾಗಷ್ಟೇ ನಾನು ಅವಳ ಹತ್ರ ಹೇಳಿದೆ, ಇಲ್ಲಮ್ಮ ನಾವು ಸಮಾಜ ಅಂದ್ಕೊಂಡಿದೆ ಈಗ ಹೆಣ್ಣಿಗೆ ಬಯೋಲಾಜಿಕಲಿ ಒಂದು ತಾಯಿ ಆಗೋ ಶಕ್ತಿ ಇದೆ ಅಂದ ತಕ್ಷಣ ಆಗಲೇಬೇಕು ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡಿನೇ ಸರ್ಕಲ್ ಕಂಪ್ಲೀಟ್ ಅಂತ ಹೇಳೋದು ಫೋರ್ಸ್ ಮಾಡೋದಲ್ವಾ. ಈಗ ಅದು ಯಾಕೆ ಸರ್ಕಲ್ಲೇ ಆಗಬೇಕು? ಈಗ ನಾನು ಟ್ರಯಾಂಗಲಲ್ಲಿ ಫಿಟ್ ಆಗ್ತೀನಿ. ಈಗ ನಾನು ಫಾರ್ ಎಕ್ಸಾಂಪಲ್ ಐ ಡಿಸೈಡೆಡ್ ನಾಟ್ ಟು ಹ್ಯಾವ್ ಕಿಡ್ಸ್. ಸೊ ಐ decided to maybe have more companies. I decided to have more shows. You take, I mean, it's an example or you're telling? I'm telling. Oh, is it? Oh, yes. Nice. So, and then not because ನಾನೇನೋ ಪ್ರಪಂಚಕ್ಕೇನೋ ಪ್ರೂವ್ ಮಾಡಬೇಕು, ಅಲ್ಲೇನೋ ಸರ್ಕಲ್ ಅಂತ ಹೇಳಿದ್ದಾರೆ ಅದನ್ನು ಕ್ವೆಶನ್ ಮಾಡಬೇಕು, ನಾನು ಟ್ರಯಾಂಗಲ್ ಏತಿ ಅಂದರೆ ಪ್ರೇತಿ ಅಂತೀನಿ, ಈಗ ಅಲ್ಲ. ಆನೆಸ್ಟ್ಲಿ ಇಫ್ ಐ ಫೀಲ್ ಹಿಂಗೆ ನನಗೆ ದೋಸೆ ತಿನ್ನಬೇಕಂದ್ರೆ ನನಗೆ ಆಸೆ ಆದರೆ ನಾನು ದೋಸೆ ತಿನ್ನಬೇಕು. ಜಸ್ಟ್ ಬಿಕಾಸ್ ಪ್ರಪಂಚ ಸೇಸ್ ಎಲ್ಲರೂ ದೋಸೆ ತಿಂತಾರೆ, ಎಲ್ಲ ಹೆಣ್ಮಕ್ಳು ದೋಸೆ ತಿಂತಾರೆ, ನೀವು ತಿನ್ನಿ ಅಂದರೆ ನಾನು ಯಾಕೆ ತಿನ್ನಬೇಕು ಅಂತ ಪ್ರಶ್ನೆ ಮಾಡೋ ಮನಸ್ಥಿತಿ ನನಗೆ ಫಸ್ಟ್ ಇರಬೇಕು. ಅದು ನನಗೆ ಬಂದರೆ ಮತ್ತು ನಾನು ಯಾರು ಕಾಂಪಿಟೇಷನ್ಗೂ ಮಾಡಬೇಕಾಗಿಲ್ಲ ಅನ್ನೋದು. ಸೊ ದಟ್ಸ್ ವೆನ್ ಐ ವಾಸ್ ಜನರಲಿ ಸಟಲ್ಲಿ ಸೇಯಿಂಗ್, ಎಲ್ಲ ಸತಿ ಏನಾಗುತ್ತೆ ಗೊತ್ತಾ, ಆ ಹಳೇ ಇದನ್ನೇ ಟಾರ್ಚನ್ನೇ ನಾವು ಪಾಸ್ ಮಾಡ್ತಾ ಇರ್ತೀವಿ. ಹೆಣ್ಣಂದರೆ ಹಿಂಗಿರಬೇಕು, ಹಾಂ ತೊಗೊಳ್ಳಿ, ನೀವು ಮಾಡಿ, ಹಾಂ ನೀವು ತೊಗೊಳ್ಳಿ. ಸೊ ಅದು ಎಲ್ಲೋ ಒಂದಷ್ಟು ಜನನ ಕೆಲವ್ರಿಗೆ ಇಷ್ಟೆಲ್ಲ ಯೋಚನೆ ಮಾಡೋಕ್ಕೂ ಬರೋಲ್ಲ. ಕೆಲವರು ಅದನ್ನು ಬ್ಲೈಂಡಾಗಿ ತೊಗೊಂಡು ಹಿಂಗಿರಬೇಕಾ, ಸಾರಿ ನಾನು ಇದರಲ್ಲಿ ನಾನು ಫಿಟ್ ಆಗಬೇಕಾ ಅಂತಲೂ ಇರ್ತಾರೆ. ಸೊ ದಟ್ಸ್ ವೆನ್ ಐ ಪರ್ಸ್ನಲಿ ಫೀಲ್ there is no circle that defines you. You decide ಆ ಸರ್ಕಲ್ಲೋ ಟ್ರಯಾಂಗಲ್ಲೋ ರೆಕ್ಟ್ಯಾಂಗಲ್ಲೋ ಲೈನೋ ಅಂತ you decide what it has to be. Just like what you said, ನಂಗೊಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇಷ್ಟ. ದಿಸ್ ಡ್ರೀಮ್ ಇಸ್ ದೇರ್ ಸಿನ್ಸ್ ಲೈಕ್ ವೆರಿ ವೆರಿ ಲಾಂಗ್ ಟೈಮ್. ಕೆಲವು ಸಲ ಅಬ್ಜೆಕ್ಷನ್ಸ್ ಬಂದಿದೆ, ಡೋಂಟ್ ಇವನ್ ಕೀಪ್ ದಟ್ ಥಾಟ್, ಬೇಡ ಏನಕ್ಕೆ, ಲೈಕ್ ಯು ಸೆಡ್ ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಫ್ಯಾಮಿಲಿ ಈ ಥರ. ನಾಟ್ ದಟ್ ಐ ಡೋಂಟ್ ವಾಂಟ್ ಟು, ಬಟ್ ಐ ವಾಂಟ್ ಟು ಅಡಾಪ್ಟ್ ಅ ಕಿಡ್. ಲೈಕ್ ಇನ್ನೊಂದು ಯಾವುದೋ ವೆನ್ ದರ್ ಇಸ್ ನೋಬಡಿ ಟು ದಟ್ ಕಿಡ್ ನಾನು ಫ್ಯಾಮಿಲಿ ಕೊಡಬೇಕು, ಆ ಲವ್ ನನಗೆ ಕೊಡಬೇಕು ಆ ಮಗುಗೆ ಅಂತ. ಸೊ ಲೈಕ್ ಯು ಸೆಡ್, ಇಟ್ಸ್ ಹೇಳ್ಕೊಂಡಾಗ ದರ್ ಇಸ್ ಆಲ್ವೇಸ್ ಅಪೋಸಿಷನ್ಸ್ ನಾನು ಕೇಳಿದ್ದೀನಿ, ದ್ಯಾಟ್ ಈ ಥರ ಎಲ್ಲ ಇದು ಮಾಡಬಾರ್ದು. ಜಸ್ಟ್ ಟು ಆ್ಯಡ್ ಟು ವಾಟ್ ಯು ಸೆಡ್, ಯು ವಿಲ್ ನಾಟ್ ಬಿಲೀವ್, ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ ಇದನ್ನು ಹೇಳಿದ್ದೆ, ನಾನೊಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕಂತ. ಇದು ನನ್ನ ಮನಸ್ಸಲ್ಲಿ ಇತ್ತು ಕೂಡ. ನಾನು ಯಾಕೆ ಹೇಳ್ತಾ ಇದ್ದೇನೆ, ಟುಡೇ ಐ ಆಮ್ 41. ಬೈ ದ ಟೈಮ್ ನೀವು ಕೆಲವು ಮೆಟಲ್ಗಳನ್ನು ಹತ್ತಿ ಅದು ಏಜ್ ಬಂದಾಗ ನಿಮ್ಮ ನಂಬಿಕೆ ಹಳೇದಿರ್ಬೋದು, ಬಟ್ ಅದನ್ನು ನೀವು ರಿಯಾಲಿಟಿಗೆ ತರೋ ಹೊತ್ತಿಗೆ ಕೆಲವು ಸತಿ ಆ ಬಸ್ ಹೊಟ್ಟೋಗಿದೆ ಅಂದಾಗ, ಈಗ 41 ಇವತ್ತು ನನಗೆ ನೀವು ಆನೆಸ್ಟ್ಲಿ ಕೇಳಿದ್ರೆ, ನನಗೀಗ 41 ನಾನು ಎಳೆ ಮಗುನ ಅಡಾಪ್ಟ್ ಮಾಡ್ಕೊತೀನೋ ಏನು ಮಾಡ್ತೀನೋ, ಪೋಷಿಸೋದೊಂದು ತಾಯಿಯಾಗಿ ನಾನೇನಾ? ಅದಕ್ಕಿನ್ನು 20 ವರ್ಷ ಕೊಟ್ಟು ಆ 20 ವರ್ಷ ಅದಕ್ಕೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನ, ನನ್ನ ಮನಸ್ಥಿತಿ ಸರಿ ಇದೆಯಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಡು ಐ ವಾಂಟ್ ಟು ಸ್ಪೆಂಡ್ ದಟ್ ನೆಕ್ಸ್ಟ್ 20 years ಆಫ್ ಮೈ ಲೈಫ್ ಡೂಯಿಂಗ್ ದ್ಯಾಟ್? ಸೊ ಇವೆಲ್ಲ ಬಂದು ಫೈನಲಿ ದಿಸ್ ಇಯರ್ ಮಾರ್ಚ್ ವಾಸ್ ಲೈಕ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಡಿಸಿಷನ್ ಆಫ್ ಮೈ ಲೈಫ್. ಅದು ಬಂದುಬಿಟ್ಟಿತ್ತು, ಅಪ್ಲೈ ಆಗೋಗಿತ್ತು. ರೆಫರೆನ್ಸ್ ನಂಬರ್ ಬಂದುಬಿಟ್ಟಿತ್ತು. ದೆನ್ ಐ ವಾಸ್ ಲೈಕ್ ಹಿಂಡ್ದಂಗೆ, ಈ ಕಡೆದು ಲಾಜಿಕಲ್ ರೀಸನಿಂಗ್ ಎಳೀತಾ ಇದೆ, ಆ ಕಡೆ ನನ್ನ ಹಳೇದು ಕಂಡೀಷ್ನಿಂಗ್ ಇದೆ. ದೆನ್ ಐ ಫೈನಲಿ ಡಿಸೈಡೆಡ್, ಇಲ್ಲಪ್ಪ ಕಷ್ಟ ಆದ್ರೂ ಒಂದು ಕಡೆ ನೋ ಅಂತ ಹೇಳಿ ಒಂದು ಕಡೆ ನಿಂತೆ. ಸೊ ಹಾಗಾಗಿ ಇದು ಐ ಆಮ್ ಸೇಯಿಂಗ್ ದಿಸ್ ಆಲ್ ಆಫ್ ದಿಸ್ ಸೋ ಓಪನ್ಲಿ ಅಂದರೆ, ಪೀಪಲ್ ಹ್ಯಾವ್ ಡಿಫ್ರೆಂಟ್ ಜರ್ನೀಸ್. ಏನಾಗ್ಬಿಡುತ್ತೆ, 100 ಜನ ನಡೆದಿದ್ದ ದಾರಿ ಎಲ್ರಿಗೂ 100ನೇ ಒಂದವ್ರಿಗೆ ಈಸಿ ಆಗುತ್ತೆ. ಆದರೆ ಕೆಲವರು ಒಬ್ಬೊಬ್ಬರೇ ಇರ್ತಾರಲ್ಲ, ಮೇ ಬಿ ಈ ಥರದಲ್ಲಿ ನಡೆದಿರೋ ದಾರಿನೂ ಇನ್ನೊಂದು 4 ಜನಕ್ಕೆ ಹೋಲಿ ಬಿಡಿ, ಹೆದರ್ಕೋಬಿಡಿ, ನಾವು ಇದ್ದೀವಿ ಅಂತ ನಿಮಗೆಲ್ಲೋ ಒಂದು ಕಡೆ ಸಮಾಧಾನ ಸಿಗಲಿ ಅಂತ ಹೇಳಕ್ಕೆ ಇದನ್ನೆಲ್ಲ ಇಷ್ಟೊಂದು ಓಪನ್ ಆಗಿ ಮಾತಾಡಿರೋದು. ಸಂಜನಾ, ಅಗೇನ್ ಇಫ್ ಯು ಸ್ಟಿಲ್ ಹ್ಯಾವ್ ದಟ್ ಇಂಟೆಂಟ್ ಸೇಯಿಂಗ್ ಏನೋ ಮಾಡ್ಕೋಬೇಕು, ದಟ್ಸ್ ಯುವರ್ ಇಂಟೆಂಟ್. ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಆಸೆ. ಬಟ್ ಅದು ಆಸೆನ ಕೊನೆವರೆಗೂ ನೀವು ನಿಭಾಯಿಸ್ತೀರಾ, ಅವತ್ತಿಗೆ ತಕ್ಕಂತೆ ಅದೇ ಆಸೆನೂ ಇದೆಯಾ, ಆಮೇಲೆ ಅದಕ್ಕೆ ತಕ್ಕಂತೆ ನಿಮ್ಮ ಸುತ್ತ ವ್ಯವಸ್ಥೆ ಇದೆಯಾ, ಅಥವಾ ವ್ಯವಸ್ಥೆ ರೆಡಿ ಮಾಡ್ಕೊಳಕ್ಕೆ ನೀವು ರೆಡಿ ಇದ್ದೀರಾ, ಎಲ್ಲವೂ ಐ ಥಿಂಕ್ ಲೈಫ್ ವಿಲ್ ಆನ್ಸರ್.